ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಿಮಗೆ ನಮ್ಮ ಚಾನೆಲ್ಗೆ. ಇವತ್ತು ನಾವು ಮಾತಾಡೋದು ಸಾಮಾನ್ಯ ಮನುಷ್ಯರ ಬಗ್ಗೆ ಅಲ್ಲ. ಮಹಾಭಾರತದಂತಹ ದೊಡ್ಡ ಯುದ್ಧಕ್ಕೆ ಕಾರಣವಾದ ಅರ್ಜುನನಂತಹ ಶ್ರೇಷ್ಠ ಯೋಧನಿಗೆ ಜನ್ಮ ಕೊಟ್ಟ, ಆದರೆ ಕಥೆಗಳಲ್ಲಿ ಎಲ್ಲೋ ಒಂದು ಕಡೆ ಮರೆತು ಹೋದ ಒಬ್ಬ ಮಹಾಗುರುಗಳ ಬಗ್ಗೆ. ಇವರ ಹೆಸರು ಕೇಳಿದರೆ ನಮಗೆ ನೆನಪಾಗೋದು ಬರೀ ಅರ್ಜುನನ ಗುರು ಅಂತಾನೇನಾ? ಇಲ್ಲ. ಇವತ್ತು ನಾನು ನಿಮಗೆ ಹೇಳೋಕೆ ಹೊರಟಿರುವ ಸತ್ಯ ಕೇಳಿದರೆ ನೀವು ಶಾಕ್ ಆಗ್ತೀರಾ. ದ್ರೋಣರು ಯಾಕೆ ಧರ್ಮ ಮತ್ತು ಅಧರ್ಮಗಳ ಮಧ್ಯೆ ಸಿಕ್ಕಿ ಹಾಕಿಕೊಂಡಿದ್ದರು ನೋಡಿ. ಮಹಾಭಾರತದ ಯುದ್ಧವನ್ನೇ ನಿಯಂತ್ರಿಸಬಲ್ಲ ಶಕ್ತಿ ಇದ್ದ ಒಬ್ಬ ವ್ಯಕ್ತಿ ಕೊನೆಗೆ ಕೌರವರ ಪರವಾಗಿ ನಿಂತಿದ್ದೇಕೆ? ಇದರ ಹಿಂದಿನ ಸತ್ಯ ಕಾರಣ ಆಚಾರ್ಯ ದ್ರೋಣರು. ಅವರು ಬರೀ ಗುರುವಾಗಿರಲಿಲ್ಲ, ಅವರು ಧರ್ಮ, ಅಧರ್ಮ, ಕರ್ತವ್ಯ ಮತ್ತು ಮಮತೆಗಳ ಮಧ್ಯೆ ಸಿಲುಕಿಕೊಂಡಿದ್ದ ಒಬ್ಬ ತಂದೆ, ಒಬ್ಬ ಯೋಧ, ಒಬ್ಬ ಅನಿವಾರ್ಯ ಆಚಾರ್ಯ. ಬನ್ನಿ ಅವರ ಲೈಫ್ ಸ್ಟೋರಿ ಡೀಟೇಲ್ ಆಗಿ ನೋಡೋಣ. ಮುಖ್ಯ ವಿಷಯ: ಬಡತನದಿಂದ ವಿಶ್ವಶ್ರೇಷ್ಠ ಗುರುತ್ವದವರೆಗೆ ದ್ರೋಣರ ನಿಜವಾದ ಬದುಕು. ಬಡತನದ ಬಾಲ್ಯ ಮತ್ತು ಮಹಾಪ್ರತಿಜ್ಞೆ. ನಮಗೆಲ್ಲ ಗೊತ್ತು, ದ್ರೋಣರು ಹುಟ್ಟಿನಿಂದ ರಾಜಕುಮಾರ ಆಗಿರಲಿಲ್ಲ. ಅವರು ತುಂಬಾನೇ ಬಡತನದಲ್ಲಿ ಬೆಳೆದವರು. ಆದರೆ ಅವರ ಮನಸ್ಸಲ್ಲಿ ಒಂದು ದೊಡ್ಡ ಆಸೆ ಇತ್ತು. ನಾನು ಈ ಲೋಕಕ್ಕೆ ಅಪ್ರತಿಮ ಯೋಧರನ್ನು ಕೊಡ್ತೀನಿ, ವಿಶ್ವದ ಬೆಸ್ಟ್ ಟೀಚರ್ ಆಗ್ತೀನಿ ಅಂತ. ಅದಕ್ಕಾಗಿ ಅವರು ಪರಶುರಾಮರಿಂದ, ದೃಪದನಿಂದ, ಯಾರಿಂದ ಜ್ಞಾನ ಸಿಕ್ಕರೂ ಕಲಿಯೋದನ್ನು ನಿಲ್ಲಿಸಿಲ್ಲ. ಇದನ್ನು ನೆನಪಿಟ್ಕೊಳ್ಳಿ. ದ್ರೋಣರು ಯಾವತ್ತೂ ಮರಿದ ಒಂದು ವಿಷಯ ಅಂದರೆ ಶಿಕ್ಷಣವೇ ನಿಜವಾದ ಶಕ್ತಿ. ಎಜುಕೇಷನ್ ಈಸ್ ಪವರ್. ಯಾರಲ್ಲಿ ಆ ಶಕ್ತಿಯನ್ನು ರಕ್ಷಿಸುವ ಪ್ರಾಮಾಣಿಕತೆ ಮತ್ತು ಧೈರ್ಯ ಇದೆಯೋ ಅವರಿಗೆ ಮಾತ್ರ ಆ ಜ್ಞಾನವನ್ನು ಕೊಡುವೆ ಅಂತ ಅವರು ಪ್ರತಿಜ್ಞೆ ಮಾಡಿದ್ರು. ಅರ್ಜುನನ ಗುರು, ಶ್ರೇಷ್ಠ ಶಿಷ್ಯನನ್ನು ಆಯ್ದುಕೊಂಡಿದ್ದು ಯಾಕೆ? ಹೌದು, ದ್ರೋಣರು ಅರ್ಜುನನನ್ನು ನೋಡಿದಾಗ ಅವರು ಹೇಳಿದ ಮಾತು ಕೇಳಿದ್ರೆ ನೀವೇ ಆಗ್ತೀರಾ. ಅವರು ಹೇಳಿದ್ರು, ಅರ್ಜುನ, ನಿನ್ನಲ್ಲಿ ಸಾಮಾನ್ಯ ಹುಡುಗರ ಹಾಗೆ ಯಾವುದೋ ಒಂದು ವಿಷಯದ ಮೇಲೆ ಫೋಕಸ್ ಮಾಡಬೇಕು ಅಂತ ಆಸೆ ಇಲ್ಲ. ದೊಡ್ಡ ರಾಜಕುಮಾರನಿಗೆ ಇರುವ ಅಹಂಕಾರವೂ ಇಲ್ಲ. ಆದರೆ ನಿನ್ನಲ್ಲಿ ಒಂದು ಮುಖ್ಯವಾದ ಹಂಬಲ ಇದೆ. ಗುರುಗಳಿಗಿಂತ ಹೆಚ್ಚಾಗಿ ಕಲಿಬೇಕು ಮತ್ತು ಅದನ್ನು ಸರಿಯಾದ ದಾರಿಯಲ್ಲಿ ಬಳಸಬೇಕು ಅಂತ. ಇದೇ ಕಾರಣಕ್ಕೆ ದ್ರೋಣರು ಅರ್ಜುನನನ್ನು ಶ್ರೇಷ್ಠ ಶಿಷ್ಯನಂತ ಕರೆದರು. ಅವರು ಬರೀ ಕಲಿಯೋಕೆ ಹುಮ್ಮಸ್ಸಿದ್ದವನನ್ನ ಗುರುತಿಸಲಿಲ್ಲ, ಪ್ರಾಮಾಣಿಕತೆ ಇದ್ದವನನ್ನ ಗುರುತಿಸಿದರು. ಅಶ್ವತ್ಥಾಮ ಮತ್ತು ತಂದೆಯ ಮಮತೆ. ಆದರೆ ದ್ರೋಣರ ಹೃದಯ ಅದು ಕೇವಲ ಒಂದು ಗುರುವಿನ ಹೃದಯ ಆಗಿರಲಿಲ್ಲ, ಅದು ಒಬ್ಬ ತಂದೆಯ ಮೃದು ಹೃದಯವೂ ಕೂಡ ಆಗಿತ್ತು. ಅಶ್ವತ್ಥಾಮ ಅವರ ಒಬ್ಬನೇ ಮಗ. ಅವನಿಗೋಸ್ಕರ ದ್ರೋಣರು ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ, ಎಷ್ಟೆಲ್ಲ ನೋವು ಅನುಭವಿಸಿದ್ದಾರೆ ಗೊತ್ತಾ? ಕುರುಕ್ಷೇತ್ರ ಯುದ್ಧದಲ್ಲಿ ಅವರು ಕೌರವರ ಪರವಾಗಿ ನಿಂತರು. ಅವರು ಹೋರಾಡಿದ್ದು ಕೇವಲ ರಾಜ್ಯಕ್ಕಾಗಲಿ ದುರ್ಯೋಧನನಿಗಾಗಲಿ ಅಲ್ಲ, ತಾನು ಕೊಟ್ಟ ಮಾತಿನ ಬದ್ಧತೆ ಮತ್ತು ಧರ್ಮಕ್ಕಾಗಿ. ಅವರ ಪ್ರತಿಯೊಂದು ನಿರ್ಧಾರದ ಹಿಂದೆ ಮಗನ ಭವಿಷ್ಯದ ಚಿಂತೆ ಇತ್ತು ಮತ್ತು ತಾನು ಕೊಟ್ಟ ಆಚಾರ್ಯ ಪಟ್ಟದ ಬೆಲೆ ಇತ್ತು. ಅದಕ್ಕಾಗಿಯೇ ಅವರು ಕೊನೆಗೆ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದ್ರು. ಪಡಬೇಕಾದ್ದು ಅವರ ಗರಿಮೆಗಲ್ಲ. ಇವತ್ತು ನಾವು ದ್ರೋಣಾಚಾರ್ಯರ ಹೆಸರು ಕೇಳಿದಾಗ ನಾವು ಭಯಪಡಬೇಕಾದ್ದು ಅವರ ಬಿಲ್ಲುಗಾರಿಕೆಗಾಗಲಿ ಅವರ ಟ್ಯಾಲೆಂಟ್ಗಾಗಲಿ ಅಲ್ಲ. ಬದಲಾಗಿ ನಾವು ನೋಡಬೇಕಾದ್ದು ಅವರ ಅಚಲವಾದ ಶಿಸ್ತು, ಅಪ್ರತಿಮ ಗುರುತ್ವ ಮತ್ತು ಶಿಕ್ಷಣವೇ ಶಕ್ತಿ, ಅದನ್ನು ಪ್ರಾಮಾಣಿಕವಾಗಿ ಬಳಸಿ ಅಂತ ಅವರು ಕೊಟ್ಟ ಸಂದೇಶವನ್ನ. ಅವರು ಮಹಾಭಾರತದ ಕೇವಲ ಗುರುವಲ್ಲ, ಅವರು ಇಂದಿಗೂ ನಮಗೆಲ್ಲ ಬೆಳಕಾಗಿರೋ ಶೌರ್ಯದ ಒಂದು ಸತ್ಯ. ನೀವು ಹೇಳಿ ಸ್ನೇಹಿತರೆ, ದ್ರೋಣಾಚಾರ್ಯರು ಶ್ರೇಷ್ಠ ಗುರುವಾಗಿದ್ದರೂ ಮಗನ ಮೇಲಿನ ಮಮತೆಗಾಗಿ ಕೌರವರ ಪರವಾಗಿ ನಿಂತದ್ದು ಸರಿಯಾ, ಅಥವಾ ಅದು ಕೇವಲ ಕರ್ತವ್ಯದ ಪಾಲನೆಯ? ನಿಮ್ಮ ಅನಿಸಿಕೆಗಳನ್ನು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಮತ್ತು ಇಂತಹ ಇನ್ನಷ್ಟು ಸ್ಪೆಷಲ್ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.